ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ 2025ನೇ ವರ್ಷದ ಧನುಸ್ಸು ರಾಶಿಯ ವೀಕ್ಷಕರಿಗೆ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ, ಧನುಸ್ಸು ರಾಶಿಯವರಿಗೆ ಯಾವ್ಯಾವ ಗ್ರಹದಿಂದ ಶುಭ ಇದೆ, ಗುರುಬಲ ಇದೆಯಾ, ಶನಿ ಬಲ ಇದೆಯಾ ಅನ್ನುವಂಥದ್ದು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಸಂಪೂರ್ಣವಾಗಿ ಶನಿ ಮಾರ್ಚ್ 28ನೇ ತಾರೀಕು ಶನಿ ಬಲ ಬರ್ತಾ ಇದೆ ನಿಮಗೆ. ಹಾಗೆ ಮೇ 15ನೇ ತಾರೀಕು ಗುರುವಿನ ಬಲ ಸಂಪೂರ್ಣವಾಗಿ ಬರ್ತಾ ಇದೆ. 2025ನೇ ವರ್ಷದಲ್ಲಿ ಗುರುಬಲ ಇದೆ, ಶನಿ ಬಲ ಇದೆ, ಧನುಸ್ಸು ರಾಶಿಯವರಿಗೆ ರಾಹು ಮತ್ತು ಕೇತುವಿನ ಅನುಗ್ರಹನೂ ಕೂಡ ಇದೆ ಅನ್ನುವಂಥದ್ದು. ಹಾಗಾದ್ರೆ ಯಾವುದರಿಂದ ಲಾಭವನ್ನು ಸಿಗುತ್ತೆ ಮೊದಲನೇದಾಗಿ ನಾವು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ತಾಂತ್ರಿಕ ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ವಿಶೇಷ ವರ್ಷವಾಗಿರ್ತಕ್ಕಂಥದ್ದು ಇದು ಅಂತ. ಹಾಗೆ ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಲಾಭವನ್ನು ಗಳಿಸ್ತೀರಾ ಅನ್ನುವಂಥದ್ದು. ಷೇರು ವ್ಯವಹಾರದಲ್ಲಿ ಉತ್ತಮ ಲಾಭವನ್ನ ಈ ಧನುಸ್ಸು ರಾಶಿಯವರು 2025ನೇ ವರ್ಷದಲ್ಲಿ ಲಾಭವನ್ನು ಗಳಿಸ್ತೀರಾ ಅನ್ನುವಂಥದ್ದು. ಹಾಗೆ ಉದ್ಯೋಗದಲ್ಲಿ ಮಹಿಳೆಯರಿಗೆ ಸ್ವಲ್ಪ ಒತ್ತಡ ಇರುತ್ತೆ, ಆ ಕಡೆ ಜಾಗೃತರಾಗಿ ಇರಿ ಎನ್ನುವಂಥದ್ದು. ಹಾಗೆ ಸಂಗೀತ ಮತ್ತು ನಾಟ್ಯ ಕಲಾವಿದರಿಗೆ ವಿಶೇಷ ಸ್ಥಾನಮಾನವನ್ನು ಸಿಗುವಂಥದ್ದು ಈ ವರ್ಷದಲ್ಲಿ ಎನ್ನುವಂಥದ್ದು. ಹಾಗೆ ಧಾರ್ಮಿಕ ಕ್ಷೇತ್ರದಲ್ಲಾಗಿರಬಹುದು, ವೃತ್ತಿಪರ ಕ್ಷೇತ್ರದಲ್ಲಾಗಿರಬಹುದು ಉತ್ತಮ ಸ್ಥಾನಮಾನವನ್ನ ತಾವು ಗಳಿಸ್ತೀರಾ ಅನ್ನುವಂಥದ್ದು. ಹಾಗೆ ನೂತನ ಗೃಹ ನಿರ್ಮಾಣ, ಬಹು ವರ್ಷಗಳ ಕನಸು ಈ ವರ್ಷ ಈಡೇರುತ್ತೆ. ಬಹಳ ದಿವಸದಿಂದನೂ ಕೂಡ ನಾವು ಮನೆ ಕಟ್ಟಿಲ್ಲ ಅನ್ನುವಂತ ಕೊರಗು ಹಲವರಿಗೆ ಕಾಡ್ತಾ ಇರುತ್ತೆ ಅನ್ನುವಂಥದ್ದು. ಅಂತವರಿಗೂ ಕೂಡ 2025ನೇ ವರ್ಷದಲ್ಲಿ ಮನೆಯ ನಿರ್ಮಾಣಕ್ಕೆ, ಗೃಹ ನಿರ್ಮಾಣಕ್ಕೆ ಅನುಗ್ರಹವನ್ನ ಗುರುಗ್ರಹ ಸಂಪೂರ್ಣವಾಗಿ ಮಾಡ್ತಾನೆ ಅನ್ನುವಂಥದ್ದು. ಹಾಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉದ್ಯೋಗಿಗಳಿಗೆ ಶುಭ ವರ್ಷ ಅಂತ ನಾವು ಕಳ್ಕೊಳ್ಬಹುದು. ಹಾಗೆ ಸಿದ್ಧ ಉಡುಪುಗಳು, ಏನಾದರೂ ಉಡುಪುಗಳನ್ನ ಮಾಡುವಂತವರಿಗೆ ಅಥವಾ ಮಾಲೀಕರಿಗೆ ಉತ್ತಮ ಲಾಭವನ್ನು ಗಳಿಸ್ತೀರಾ ಅನ್ನುವಂಥದ್ದು. ಹೂವು, ಹಣ್ಣು, ತರಕಾರಿ, ಹಾಲಿನ ವ್ಯಾಪಾರದಲ್ಲೂ ಕೂಡ ಲಾಭವನ್ನು ಗಳಿಸ್ತೀರಾ ಅನ್ನುವಂಥದ್ದು. ಹಲವರಿಗೆ ತನ್ನದೇ ಆಗಿರತಕ್ಕಂತಹ ನಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಈಗ ಅವರು ಹೂವು ಮಾರ್ತಾ ಇರ್ತಾರೆ ಮಾರ್ಕೆಟ್ ಅಲ್ಲಿ, ಅವರಿಗೂ ಕೂಡ ನಷ್ಟ ಆಗ್ತಾ ಇರುತ್ತೆ ಈಗ ಪ್ರೆಸೆಂಟ್ ಅಲ್ಲಿ. ಏಕೆ ಅಂತಂದ್ರೆ ಅವರಿಗೆ ಈಗ ಗುರುಬಲ ಇಲ್ಲ. ಮೇ ನಂತರ ಧನುಸ್ಸು ರಾಶಿಯವರಿಗೆ ಗುರುಬಲ ಬರುತ್ತೆ. ವ್ಯವಹಾರದ ಹೂವಿನ ವ್ಯವಹಾರ ಮಾಡ್ತಾ ಇದ್ರೆ ಅಥವಾ ಹಣ್ಣುಗಳ ವ್ಯವಹಾರವನ್ನ ಮಾಡ್ತಾ ಇದ್ರೆ, ವ್ಯಾಪಾರವನ್ನ ಮಾಡ್ತಾ ಇದ್ರೆ ಅಥವಾ ಹಾಲಿನ ವ್ಯಾಪಾರವನ್ನ ಮಾಡ್ತಾ ಇದ್ರೆ ಅಂತವರಿಗೆ 2025 ಮೇ 15ನೇ ತಾರೀಕು ನಂತರ ಶುಭ ಫಲಗಳನ್ನ ಸಿಗ್ತದೆ ಎನ್ನುವಂಥದ್ದು. ಹಾಗೆ ಅಲಂಕಾರಿಕ ವಸ್ತುಗಳಿಂದ ನಿಮಗೆ ಲಾಭವನ್ನು ಸಿಗುತ್ತೆ ಅನ್ನುವಂಥದ್ದು ಈ ವರ್ಷದಲ್ಲಿ. ಹಾಗೆ ತಮ್ಮ ಕುಲ ಗುರುಗಳ ಅನುಗ್ರಹವನ್ನು ಪಡೆದುಕೊಳ್ಳಿ. ಅವರ ಅನುಗ್ರಹವನ್ನು ಪಡೆದುಕೊಂಡ್ರೆ ನಿಮ್ಮ ಇಷ್ಟಾರ್ಥ ಫಲಗಳನ್ನು ಸಿಗ್ತವೆ ಎನ್ನುವಂಥದ್ದು. ಹಾಗೆ ಅಡಿಕೆ, ತೆಂಗು ವ್ಯಾಪಾರದಲ್ಲಿ ಲಾಭವನ್ನು ಗಳಿಸ್ತೀರಾ ಈ ವರ್ಷದಲ್ಲಿ ಎನ್ನುವಂಥದ್ದು. ಅಡಿಕೆಯ ಬೆಲೆ 2025ನೇ ವರ್ಷದಲ್ಲಿ ಇನ್ನ ಅತಿ ಹೆಚ್ಚಿನದಾಗಿ ಬೆಲೆಯನ್ನ ಏರಿಕೆ ಆಗ್ತದೆ ಹೊರತು ಕಡಿಮೆ ಆಗುವುದಿಲ್ಲ ಅನ್ನುವಂಥದ್ದು. ತೆಂಗಿನ ಬೆಲೆನೂ ಕೂಡ ಹಾಗೆ, ತೆಂಗು ಬೆಳೆಗಾರರಿಗೆ ಉತ್ತಮ ಲಾಭವನ್ನು ಸಿಗುತ್ತೆ 2025ನೇ ವರ್ಷದಲ್ಲಿ. ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ, ದಾಯಾದಿಗಳಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ ಎನ್ನುವಂಥದ್ದು. ಇನ್ನ ಐಷಾರಾಮಿ ವಸ್ತುಗಳ ಬಗ್ಗೆ ಖರೀದಿಗೆ ದುಂದು ವೆಚ್ಚವನ್ನ ಮಾಡ್ತೀರಾ ಸ್ತ್ರೀಯರು, ಸ್ವಲ್ಪ ದುಂದು ವೆಚ್ಚವನ್ನ ಕಡಿಮೆ ಮಾಡ್ಕೊಳ್ಳಿ, ಎಲ್ಲವೂ ಕೂಡ ಶುಭವನ್ನು ಉಂಟು ಮಾಡ್ತದೆ ಎನ್ನುವಂಥದ್ದು. ಹಾಗೆ ಎಚ್ಚರಿಕೆ ಯಾವುದರಿಂದ ಇರಬೇಕು? ವಾಹನ ಓಡಿಸುವಾಗ ಎಚ್ಚರಿಕೆಯಿಂದ ಇರಬೇಕು, ಸಾಲ ಕೊಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು, ಸಾಲ ತಗೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ತಗೊಳ್ಳುವಂಥದ್ದು. ಹಾಗೆ ದಾಂಪತ್ಯ ಜೀವನದಲ್ಲಿ ಕೂಡ ಸ್ವಲ್ಪ ತೊಂದರೆಗಳನ್ನ ಕಾಣ್ತಾ ಇದೆ. ಆದ್ರಿಂದ ದಾಂಪತ್ಯ ಜೀವನವನ್ನ ತಾವು ಸುಧಾರಣೆಯನ್ನ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಹಾಗೆ ಆರೋಗ್ಯ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು, ವೃತ್ತಿ ಜೀವನದಲ್ಲಾಗಿರ್ಬೋದು, ಹಣಕಾಸಾಗಿರ್ಬೋದು,
ದಾಂಪತ್ಯ ಜೀವನ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ವಿದೇಶ ಪ್ರಯಾಣ ಆಗಿರಬಹುದು, ಕೈಗಾರಿಕಾ ಉದ್ಯಮದಲ್ಲಾಗಿರ್ಬೋದು ಅಥವಾ ವಾಣಿಜ್ಯ ಕ್ಷೇತ್ರದಲ್ಲಾಗಿರ್ಬೋದು ಅನೇಕ ರೀತಿಯಾಗಿ ಪರಿವರ್ತನೆ ಆಗುತ್ತೆ. ಲಾಭನೂ ಕೂಡ ಇದೆ ಅನ್ನುವಂಥದ್ದು. 2025ನೇ ವರ್ಷದಲ್ಲಿ ಧನುಸ್ಸು ರಾಶಿಯವರು ವಿಶೇಷವಾಗಿ ಮನದೇವದ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಖಂಡಿತವಾಗ್ಲೂ ಕೂಡ ನಿಮ್ಮ ಇಷ್ಟಾರ್ಥ ಫಲಗಳನ್ನು ಸಿಗ್ತದೆ ಅನ್ನುವಂಥದ್ದು. 2025ನೇ ವರ್ಷದಲ್ಲಿ ಧನುಸ್ಸು ರಾಶಿಯವರಿಗೆ ಸಕಲ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಎಂದು ನನ್ನ ಆರಾಧ್ಯ ದೈವ ಶ್ರೀ ಏಳುಕೊಪ್ಪರಿಗೆ ನಂದೀಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳುತ್ತಾ ನನ್ನ ನಮಸ್ಕಾರಗಳು.